ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿ ಎಸ್ ಸಿ ಫಸ್ಟ್ ಸೆಮಿಸ್ಟರ್ ಅಂದರೆ ರಿವೈಸ್ಡ್ ಎನ್ ಇ ಪಿಯಲ್ಲಿ ಈಗ ಇರ್ತಕ್ಕಂಥ ಅಂದರೆ ಬಿ ಎಸ್ ಸಿ ಫಸ್ಟ್ ಸೆಮಿಸ್ಟರ್ ಇದ್ದವರು ಏನು ಎಕ್ಸಾಮ್ ಬರಿತಾ ಇದ್ದರಲ್ಲ, ನಿಮಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಫಾರ್ಮ್ಯಾಟ್, ಕ್ವಶನ್ ಪೇಪರ್ ಯಾವ ರೀತಿಯಾಗಿರ್ತದೆ, ಯಾವ ಸೆಕ್ಷನಲ್ಲಿ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳಿರ್ತಾರೆ ಮತ್ತು ಎಷ್ಟು ಮಾರ್ಕ್ಸ್ ನೀವು ಎಕ್ಸಾಮಿನೇಷನ್ ಬರಿಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರು ಚಿತ್ರಣ. ಈಗ ನೀವು ಟೋಟಲಾಗಿ ಎಕ್ಸಾಮ್ ಬರಿತಾ ಇರೋದು ಅಂದರೆ ಟೋಟಲ್ ಮಾರ್ಕ್ಸ್ ಸೆಮಿಸ್ಟರ್ ಆ್ಯಂಡ್ ಎಕ್ಸಾಮಿನೇಷನ್ ಇರ್ತಕ್ಕಂಥ ಟೋಟಲ್ ಮಾರ್ಕ್ಸ್ ಎಷ್ಟು, ನಿಮ್ಗೆ 80 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರಿತಾ ಇದ್ದರೆ ರಿಮೈನಿಂಗ್ 20 ಮಾರ್ಕ್ಸ್ ಏನಿದೆ ನಿಮಗಿದು ಇಂಟರ್ನಲ್ ಅಸೆಸ್ಮೆಂಟ್ ಇರ್ತದೆ, ಇಂಟರ್ನಲ್ ಮಾರ್ಕ್ಸ್ ಇರ್ತದೆ ನಿಮ್ಗೆ. ಈ ಒಂದು 80 ಮಾರ್ಕ್ಸಿಗೆ ಇರ್ತಕ್ಕಂಥ ಟೈಮ್ ಡ್ಯೂರೇಷನ್ ಈಸ್ 3 ಅವರ್. ನಿಮಗೆ ಸಿಗ್ತಾ ಇರ್ತಕ್ಕಂಥ ಸಮಯ ಎಷ್ಟು, 3 ಗಂಟೆಗಳು. ಇರ್ತಕ್ಕಂಥ ಟೋಟಲ್ ಮಾರ್ಕ್ಸ್ ಎಷ್ಟಪ್ಪ ಅಂದರೆ 80 ಮಾರ್ಕ್ಸ್. ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ 3 ಪಾರ್ಟ್ ಇರ್ತದೆ, ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ. ಈಗ ಮೊದಲಿಗೆ ಪಾರ್ಟ್ ಎಯನ್ನು ಕನ್ಸಿಡರ್ ಮಾಡೋಣ. ಪಾರ್ಟ್ ಎ ಅಂದರೆ ಏನಿರ್ತದೆ ನಿಮಗೆ, ದ ಕ್ವಶನ್ ನಂಬರ್ಸ್ 0 to 10 ಅಂದರೆ ಇಲ್ಲಿ 0 to 10 10 ಕ್ವಶನ್ಗಳಿರ್ತವೆ ನಿಮ್ಗೆ. ಈಚ್ ಕ್ವಶನ್ ಕ್ಯಾರಿಂಗ್ 2 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 2 ಮಾರ್ಕ್ಸ್ಗಳಿರ್ತದೆ. ಇಲ್ಲಿ ನೀವು ಯಾವುದೇ ಒಂದು ಆಪ್ಷನಲ್ ಕ್ವಶನ್ ಇರೋದಿಲ್ಲ, ಅಂದರೆ ಒಂದು ಎಕ್ಸ್ಟ್ರಾ ಕ್ವಶನ್ ಇರೋಂಗಿಲ್ಲ. ಇಲ್ಲಿ ನೀವು 10ಕ್ಕೆ 10 ಆನ್ಸರ್ ಮಾಡಬೇಕಾಗ್ತದೆ. ಹಾಗಾಗಿ ನಿಮಗೆ ಸಿಗ್ತಕ್ಕಂಥ ಟೋಟಲ್ ಮಾರ್ಕ್ಸ್ ಎಷ್ಟಿಲ್ಲಿ, ಟೋಟಲ್ ಮಾರ್ಕ್ಸ್ ಈ 2 into 10 ಅಂದರೆ ಟೋಟಲ್ 20 ಮಾರ್ಕ್ಸ್. ಏನಿದು ಪಾರ್ಟ್ ಎ ಒಳಗಡೆ ನಿಮಗೆ ಸಿಗ್ತಾ ಇರೋದು 20 ಮಾರ್ಕ್ಸ್ ಆಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಟ್ ಬಿ. ಪಾರ್ಟ್ ಬಿಯಲ್ಲಿ ಏನಿರ್ತದೆ ರೀ, ದ ಕ್ವಶನ್ ನಂಬರ್ 11 to 18 ಮಟ್ಟ, ಕ್ವಶನ್ ನಂಬರ್ 11 to 18 ಮಟ್ಟ ನಿಮ್ಗೆ ಪಾರ್ಟ್ ಬಿಯಲ್ಲಿ ಬರ್ತದೆ. ಈಚ್ ಕ್ವಶನ್ ಕ್ಯಾರಿಂಗ್ 5 ಮಾರ್ಕ್ಸ್. ಇಲ್ಲಿ ನಿಮ್ಗೆ ಪ್ರತಿಯೊಂದು ಪ್ರಶ್ನೆಗೂ 5 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ನೀವು 8 ಕ್ವಶನನ್ನು ಕೊಟ್ಟಿರ್ತಾರೆ ನಿಮಗೆ, ಹೌದಾ. ಔಟ್ ಆಫ್ 8ಅಲ್ಲಿ ನೀವು 6 ಕ್ವಶನ್ ಮಾತ್ರ ಆನ್ಸರ್ ಮಾಡಬೇಕಾಗ್ತದೆ. 6 ಕ್ವಶನ್ ನೀವು ಔಟ್ ಆಫ್ 8 ಪ್ರಶ್ನೆಗೂ ಆನ್ಸರ್ ಮಾಡಿದ್ರೆ ನಿಮಗೆ ಇಲ್ಲಿ ಕನ್ಸಿಡರ್ ಮಾಡೋದು ಓನ್ಲಿ 6 ಕ್ವಶನ್. ಅಂದರೆ 6 ಕ್ವಶನ್ ಇರೋದಂದ್ರೆ 6 into 5 ಟೋಟಲ್ ಮಾರ್ಕ್ಸ್ ಎಷ್ಟು ಸಿಗ್ತದೆ ನಿಮಗೆ, ಪಾರ್ಟ್ ಬಿಯಲ್ಲಿ ಸಿಗ್ತಾ ಇರೋದು ಟೋಟಲ್ 30 ಮಾರ್ಕ್ಸ್. ಅದೇ ರೀತಿಯಾಗಿ ಪಾರ್ಟ್ ಸಿ. ಪಾರ್ಟ್ ಸಿ ಅಂತ ಬಂದಾಗ ನಮಗಿಲ್ಲಿ ಕ್ವಶನ್ ನಂಬರ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಮ್ಗೆ 19 to 22 ಅಂದರೆ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಈಚ್ ಕ್ವಶನ್ ಕ್ಯಾರಿಂಗ್ 10 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ ಇರ್ತಕ್ಕಂಥದ್ದು 10 ಮಾರ್ಕ್ಸ್ ಇರ್ತದೆ ನಿಮಗಿಲ್ಲಿ. ಇಲ್ಲಿ ನಮಗೆ 4 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. 4 ಕ್ವಶನ್ ಒಳಗಡೆ ಯಾವುದಾದ್ರೂ 3 ಪ್ರಶ್ನೆಗೆ ಮಾತ್ರ ನೀವು ಆನ್ಸರನ್ನು ಬರೀಬೇಕಾಗ್ತದೆ. ಇಲ್ಲೂ ಸಹ ಇನ್ ಕೇಸ್ ನೀವು 4ಕ್ಕೂ 4 ಉತ್ತರವನ್ನು ಬರೆದ್ರೆ ಅದರಲ್ಲಿ ಯಾವುದು ಬೆಸ್ಟ್ ಆಫ್ 3ನ ನಿಮ್ಗೆ ಸ್ಕೋರಿಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ಒಂದು ನೋಟನ್ನು ಕೊಟ್ಟಿದ್ದಾರೆ. ಮಿನಿಮಮ್ 1 ಕ್ವಶನ್ ಫ್ರಮ್ ಈಚ್ ಯೂನಿಟ್. ಪ್ರತಿಯೊಂದು ಯೂನಿಟಿಂದ ನಿಮ್ಗೆ ಸಿಲೆಬಸಲ್ಲಿ ಮೆನ್ಷನ್ ಇರೋದಾದರೆ ಎಷ್ಟು ರೀ, 4 ಇದ್ದಾವೆ. ಟೋಟಲ್ 4 ಯೂನಿಟ್ಗಳಿದ್ದಾವೆ. ಪ್ರತಿಯೊಂದು ಯೂನಿಟಿಂದ ಒಂದು 10 ಮಾರ್ಕ್ಸ್ ಕ್ವಶನ್ನ ಬರ್ತದೆ ಅಂತ ಹೇಳ್ತಾರೆ. ಇದು ಒಂಥರ ಬ್ಲೂ ಪ್ರಿಂಟ್ ಟೈಪ್ ಕೊಟ್ಟಿದ್ದಾರೆ ನಿಮ್ಗೆ, ಓನ್ಲಿ ಸಿ ಪಾರ್ಟ್ ಮಾತ್ರ. ಇಲ್ಲಿ ಎ ಮತ್ತು ಬಿ ಪಾರ್ಟಿಗೆ ಯಾವುದೇ ಒಂದು ಕ್ಲಿಯರಾಗಿ ಯಾವ ಸೆಕ್ಷನಿಂದ ಎಷ್ಟು ಪ್ರಶ್ನೆ ಬರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಕೊಟ್ಟಿಲ್ಲ. ಬಟ್ 10 ಮಾರ್ಕ್ಸ್ ಕ್ವಶನಲ್ಲಿ ಈಚ್ ಯೂನಿಟಿಂದ ನಿಮಗೆ ಒಂದು ಕ್ವಶನ್ ಮಾತ್ರ ಬಂದೇ ಬರ್ತದೆ. ಹಾಗಾಗಿ 4 ಯೂನಿಟ್ ಇರೋದ್ರಿಂದ 4 ಪ್ರಶ್ನೆ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವುದಾದ್ರು 3ಗೆ ಉತ್ತರವನ್ನು ಬರೀಬೇಕಾಗ್ತದೆ. ಮಿನಿಮಮ್ 1 ಕ್ವಶನ್ ಫ್ರಮ್ ದ ಈಚ್ ಯೂನಿಟ್. ಟೋಟಲ್ 10 ಮಾರ್ಕ್ಸ್ ಅಂತ ಹೇಳ್ತೀವಿ ನಾವು. 10 ಮಾರ್ಕ್ಸನ್ನು ಒಂದೇ ಪ್ರಶ್ನೆಗೆ 10 ಮಾರ್ಕ್ಸ್ಗಳನ್ನು ಪ್ರೊವೈಡ್ ಮಾಡ್ಬೋದು. ಇಲ್ಲಾಂದ್ರೆ ಅದನ್ನು ಎ ಮತ್ತು ಬಿ ಅಂತೇಳಿ ಸ್ಪ್ಲಿಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡೋದಾಯಿತು ಅಂದರೆ 2 ಪ್ರಶ್ನೆಗಳನ್ನು ಕೊಡ್ತಾರೆ 10 ಮಾರ್ಕ್ಸ್, ಎ ಆ್ಯಂಡ್ ಬಿ ಅಂತೇಳಿ. ಎ ಆನ್ಸರ್ಗೆ ನಿಮಗೆ 7 ಮಾರ್ಕ್ಸ್ ಕೊಟ್ಟು ಬಿಗೆ 3 ಮಾರ್ಕ್ಸ್ ಕೊಡ್ಬೋದು. ಅಂದರೆ ಒಂದು ಡೆರಿವೇಷನ್ ಕೊಟ್ಟು ಒಂದು ಡೆಫಿನೇಷನ್ ಆದರೂ ಕೇಳ್ಬೋದು, ಅಥವಾ ಒಂದು ಡೆರಿವೇಷನನ್ನು ಕೊಟ್ಟು ಒಂದು ಪ್ರಾಬ್ಲಮನ್ನು ಸಹ ಕೇಳ್ಬೋದು ಇಲ್ಲಿ. ಅಥವಾ 6+4 10 ಆಗ್ತದಲ್ವ. ಒಂದು ಪ್ರಶ್ನೆ 6 ಮಾರ್ಕ್ಸಿಗೆ ಕೊಟ್ಟು ಇನ್ನೊಂದು ಪ್ರಶ್ನೆ 4 ಮಾರ್ಕ್ಸಿಗೆ ಕೊಡ್ಬೋದು. ಇದು ವೈಸ್ ವರ್ಸನೂ ಆಗ್ಬೋದು, ನಿಮಗೆ 4 + 6 ಸಹ ಆಗ್ಬೋದು. ಅಥವಾ 5 2 ಎ ಆ್ಯಂಡ್ ಬಿ ಪ್ರಶ್ನೆಯನ್ನು ಕೊಟ್ಟು 2 ನಿಮಗೆ 5 ಮಾರ್ಕ್ಸಿಗೆ ಕೊಡ್ಬೋದು. ಅಂದರೆ ಟೋಟಲ್ 10 ಮಾರ್ಕ್ಸ್. 10 ಮಾರ್ಕ್ಸ್ ಅಂತಂದರೆ ಯಾವುದು ಲೆಂದಿ ಡೆರಿವೇಷನ್ ಇದೆ ನಮಗೆ ಅದು 10 ಮಾರ್ಕ್ಸ್ ಕೊಡ್ತಾರಂತ ಪ್ರಿಪೇರ್ ಆಗೋದಲ್ಲ. ಇಲ್ಲಿ ನಮ್ಗೆ ಯಾವ ಬೇಸ್ ಮೇಲೆ ಯಾವ ಪ್ರಶ್ನೆ ಎಷ್ಟು ಮಾರ್ಕ್ಸಿಗೆ ಒಂದು ಕ್ವಾಲಿಫೈಡ್ ಇದೆ ಅನ್ನೋದ್ರ ಮೇಲೆ ಅವರು ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಟೋಟಲು ಇಲ್ಲಿ ಎ ಮತ್ತು ಬಿ ಅಂತ ಬಂತು ಅಂದಾಗ ಇವೆರಡೂ ಸಹ ಒಂದೇ ಯೂನಿಟಿಂದ ಬಂದಿರತಕ್ಕಂಥ ಕ್ವಶನ್ ಆಗಿರ್ತವೆ. ಇಲ್ಲಿ 7+3 ಅಂದರೂ ಸಹ ಒಂದೇ ಯೂನಿಟಿಂದ ಬಂದಿರತಕ್ಕಂಥ ಕ್ವಶನ್ ಆಗ್ಬೋದು. 6+4 ಅಂದರೂ ಸಹ ಒಂದೇ ಯೂನಿಟಿಂದ ಬಂದಿರತಕ್ಕಂಥ ಪ್ರಶ್ನೆಗಳಾಗ್ಬೋದು. ಆದರೆ ಇಲ್ಲಿ ಒಂದು ಡೆರಿವೇಷನ್ ಒಂದು ಪ್ರಾಬ್ಲಮೆಟಿಕ್ ಇರ್ಬೋದು, ಅಥವಾ 2 ಪ್ರಾಬ್ಲಮ್ಸೇ ಕೊಡ್ಬೋದು, ಅಥವಾ 2 ಡೆರಿವೇಷನ್ಗಳನ್ನೇ ಕೊಡ್ಬೋದು ನಿಮ್ಗೆ. ಓಕೆ, ಹಾಗಾಗಿ ನೀವು 10 ಮಾರ್ಕ್ಸಿಗೆ ಒಂದು ಓವರಾಲ್ ಅಂದರೆ ನಿಮ್ಗೆ ನೀವು ಬರಿತಾ ಇರ್ತಕ್ಕಂಥ ಎಕ್ಸಾಮ್ ಎಷ್ಟಕ್ಕೆ ಟೋಟಲ್ 80 ಮಾರ್ಕ್ಸಿಗೆ ಬರಿತಾ ಇದ್ದೀರಿ. ಅದರಲ್ಲಿ 3 ಸೆಕ್ಷನ್ಸ್ ಇದ್ದಾವೆ.
ಸೆಕ್ಷನ್ ಎ ಅಂದರೆ ಪಾರ್ಟ್ ಎ ಒಳಗಡೆ 2 ಮಾರ್ಕ್ಸ್ ಕ್ವಶನ್ಸು 10 ಪ್ರಶ್ನೆಗಳಿರ್ತವೆ. ನಿಮಗೆ 10ಕ್ಕೆ 10 ಆನ್ಸರ್ ಮಾಡಬೇಕಾಗ್ತದೆ, ಯಾವುದೇ ಒಂದು ಎಕ್ಸ್ಟ್ರಾ ಕ್ವಶನ್ ಇರೋದಿಲ್ಲ. ಹಾಗೆ ಪಾರ್ಟ್ ಬಿ ಒಳಗೆ ಬಂತು ಅಂತಂದರೆ ನಿಮಗೆ ಒಂದು 8 ಕ್ವಶನ್ಗಳು ಕೊಟ್ಟಿರ್ತಾರೆ. ಅದರಲ್ಲಿ ಔಟ್ ಆಫ್ 8 ಒಳಗಡೆ 6 ಪ್ರಶ್ನೆಗೆ ನೀವು ಆನ್ಸರನ್ನು ಬರೀಬೇಕಾಗ್ತದೆ. ಅಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು 30 ಮಾರ್ಕ್ಸ್. 30 + 20 ಅಂದರೆ 2 ಮಾಡಿದ್ರೆ ನಿಮಗೆ ಎಷ್ಟು ಬಂತು ರೀ? ಟೋಟಲ್ 50 ಮಾರ್ಕ್ಸ್ ಸ್ಕೋರ್ ಆಯಿತು. ರಿಮೈನಿಂಗ್ 30 ಮಾರ್ಕ್ಸ್ ಇನ್ ಪಾರ್ಟ್ ಸಿ. ಓಕೆ, ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಧಾರದ ಮೇಲೆ ನೀವು ನಿಮ್ಮ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಅಂದರೆ ಈ ನೆಕ್ಸ್ಟ್ ಜನವರಿಯಲ್ಲಿ ಏನೊಂದು ಎಕ್ಸಾಮಿನೇಷನ್ ಬರ್ತಾ ಇದೆಯಲ್ವ, ಆ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ಬೋದು. ಈ ಒಂದು ಡಿಸ್ಟ್ರಿಬ್ಯೂಷನ್ನ ನೀವು ಸಿಲೆಬಸ್ ಕಾಪಿ ಒಳಗೂ ಸಹ ನೋಡ್ಬೋದು. ಆ ಸಿಲೆಬಸ್ ಕಾಪಿಯಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಕ್ವಶನ್ಗಳನ್ನು ಮತ್ತು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋಣ. ಆದರೆ ಆ ಕ್ವಶನ್ ಪೇಪರ್ ನಿಮಗೆ ಫ್ರೀ ಆಗಿರೋದಿಲ್ಲ. ನಾವು ಫ್ರೀಯಾಗಿ ಅದಕ್ಕೆ ಚಾರ್ಜಸನ್ನು ಮಾಡ್ತಾಯಿದ್ದೇನೆ. ಚಾರ್ಜಸ್ ಅಂತಂದರೆ ಇನ್ ದ ಫಾರ್ಮ್ ಆಫ್ ಸಬ್ಸ್ಕ್ರೈಬ್. ನೀವು ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದು 5 ಸಬ್ಸ್ಕ್ರೈಬನ್ನು ನಿಮ್ಮ ಗೆಳೆಯರಿಗೆ ಮನವೊಲಿಸಿ ಸಬ್ಸ್ಕ್ರೈಬ್ ಮಾಡಿದ್ದಾದಲ್ಲಿ ನಿಮಗೆ ಎಲ್ಲ ಥರದ ಪ್ರಶ್ನೆ ಪತ್ರಿಕೆ ಒಂದು ಸಾಲ್ವ್ ಮಾಡೋದಕ್ಕೆ ಅದನ್ನು ನೀವು ವೀಕ್ಷಿಸಬಹುದಾಗುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು.